ಅಜ್ಜಿ ಮತ್ತು ಮಗು ಅಂತ ಹೇಳ್ತಾ ಇದ್ದಾರೆ. ಇಬ್ರು ಕೂಡ ಗಾಯವಾಗಿದೆಯಂತೆ, ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಸ್ಥಳಕ್ಕೆ ಬ್ಯಾಡಗಿ ಠಾಣೆ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಭೀಕರ ರಸ್ತೆ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಟಿ ವಾಹನದಲ್ಲಿದ್ದ ಅಜ್ಜಿ ಮತ್ತು ಮಗುವಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ, ಆದರೆ ಬದುಕಿದ್ದಾರೆ. ಗಾಯಗೊಂಡಂತಹ ಅಜ್ಜಿ ಮತ್ತು ಮಗುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಒಂದು ಭಯಾವಕ ದುರ್ಘಟನೆ ಹೈವೇದಲ್ಲಿ ಆಗಿದೆ. ಇದು ಒಂದು ಫ್ಯಾಮಿಲಿ ಅವರು, ಇದು ಚಿಂಚೋಳಿ ಮಯಮ್ಮ ದೇವಸ್ಥಾನದಿಂದ ಅವರು ಎಮ್ಮೆ ಹತ್ತಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಅಲ್ಲಿ ಹೋದಾಗ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಲಾರಿ ನಿಲ್ಸಿದರು. ಸೊ ಹಿಂದೆಯಿಂದ ಹೊಡೆದಿದ್ದರು. ಇದು ಫುಲ್ ಸ್ಪೀಡ್ ಅಲ್ಲಿ ಇದ್ದರು. ಮತ್ತೆ ಇದು ಟೋಟಲ್ ಹೊರಗಡೆ 15 ಜನ ಇದ್ದರು. 13 ಜನಕ್ಕೆ ಡೆತ್ ಆಗಿದೆ. 2 ಜನ ಕಂಡೀಷನ್ ಸೀರಿಯಸ್ ಇದೆ, ಈಗ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದೆ. ಇದು ಸತ್ತಾಗಿದ್ರು. ಇದು 2 ಜನ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ. ಇದು 3-4 ವರ್ಷ ಏಜ್ ಇದೆ. 2 ಮೇಲ್ ಮೆಂಬರ್ಸ್ ಇದ್ದಾರೆ, ಮತ್ತೆ 7 ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ. ಹಾಸ್ಪಿಟಲ್ ಅಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತೆ ಒಂದು 17 ಇಯರ್ಸ್ ಗರ್ಲ್, ಅವರು ಅಡ್ಮಿಟ್ ಇದ್ದಾರೆ. ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ. ಇನ್ಸಿಡೆಂಟ್ ಆಗೋದಕ್ಕೆ ಪ್ರಮುಖ ಕಾರಣ ಏನು? ಮೇಜರ್ ಇದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ. ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟ್ ಅಲ್ಲಿ ನೋಡಿದೆ. ಇದು ಮತ್ತೆ ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ. ಸೊ ಅವನ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು, ಮತ್ತೆ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್. ಇವರು ಚಿಂಚೋಳಿ ಅಲ್ಲಿ ಮಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ. ಇದು ಗುಡೇನಹಳ್ಳಿ ಕ್ರಾಸ್ ಇದೆ, ಇದು ಬ್ಯಾಡಗಿ ತಾಲೂಕಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲ್ ಅಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಅಡ್ಮಿಟ್ ಇದ್ದಾರೆ. 2 ಜನಕ್ಕೆ ಕಂಡೀಷನ್ ನೋಡಿ, ಮತ್ತೆ ಇದು ಮೋಸ್ಟ್ ಪ್ರಾಬಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಏನ್ ಫರ್ದರ್ ಏನ್ ಡೆವಲಪ್ಮೆಂಟ್ ಇದೆ ಆ ಬಗ್ಗೆ ಅಪ್ಡೇಟ್ ಮಾಡ್ತೀವಿ.